ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಅಧ್ಯಕ್ಷರು ನನ್ನ ಜೊತೆಗಿದ್ದಾರೆ. ಈ ವಿಶ್ವದ ಮೂಲೆ ಮೂಲೆಯಲ್ಲಿ ವಿಶ್ವ ಕನ್ನಡ ಹಬ್ಬವನ್ನು ಮಾಡಬೇಕು ಅಂತ ಥಾಟ್ ಬಂದಿದೆಯಾ? ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸಬೇಕು ಅನ್ನೋ ಒಂದು ಅಭಿಮಾನ, ಪ್ರೀತಿ. ಪಾಲ್ಗೊಳ್ಳುವಿಕೆ ಹೆಂಗಿರುತ್ತೆ ಸರ್? ಅಂದರೆ ತುಂಬ ಇಂಟ್ರೆಸ್ಟಲ್ಲಿ ಯಾವತ್ತು ಏನು ಹೆಂಗೆ ಅನ್ನೋ ಥರ ಉತ್ಸಾಹದಲ್ಲಿ ಇರ್ತಾರಾ, ಅಥವಾ ತುಂಬ ಕಷ್ಟಪಟ್ಟು ಬನ್ನಿ ಕಾರ್ಯಕ್ರಮಕ್ಕೆ ಬನ್ನಿ ನಿಮ್ಮ ಕಾರ್ಯಕ್ರಮ ಅಂತ ಕರಿಬೇಕಂತ ಪರಿಸ್ಥಿತಿ ಇರುತ್ತಾ? ಅಭಿಮಾನವೇ ನಿನ್ನ ಉಸಿರಾಟವು, ಕರುಣೆ ದಯೆ ನಿನ್ನ ಸಂಸ್ಕಾರವು. ಇದು ಕನ್ನಡದ ಹಬ್ಬ. ನಾವು ಬರೀ ಈ ಒಂದು ಶಾಲ್ನ ತೊಗೊಂಡೋಗಿ ಕೂಡ ಕನ್ನಡ ಹಬ್ಬನ ಆಚರಿಸ್ಕೊಂಡು ಒಂದು ಬಾವುಟ ಇಟ್ಕೊಳ್ಬೇಕಾದ್ರು ನಮ್ಮ ಭುವನೇಶ್ವರಿ ತಾಯಿಗೆ ಗೌರವ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಸಿಂಹಕ್ಕೆ ತಲೆ ಬಗ್ಗದು, ಕನ್ನಡಕ್ಕೆ ಎದೆ ಜಗ್ಗದು, ನುಕ್ಕು ನುಕ್ಕು ಮುನ್ನುಕ್ಕು ನೀ ನಡೆದುದೇ ದಾರಿ. ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಫಂಡ್ಸ್ ಬೇಕಾಗಿರೋದು ದುಡ್ಡೆಲ್ಲಿಂದ ತರ್ತೀರಾ? ಹೌದು. ಸಂತಿವರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಯಾರಾದರೂ ಒಬ್ಬರು ಒಂದು ಫ್ಲ್ಯಾಗ್ ಕೊಡಿಸುವಂಥದ್ದಾಗ್ಬೋದು, ಶಾಲ್ ಕೊಡಿಸುವಂಥದ್ದು, ಒಂದೇನೋ LED ಕೊಡಿಸುವಂಥದ್ದಾಗ್ಬೋದು, ಯಾರು ಏನೇನು ಮಾಡೋಕ್ಕಾಗುತ್ತೆ ಅಂತ ನಾವು ಹೇಳಬೇಕು ಅಂತಂದರೆ ಭಾಳ ರೆಸ್ಪೆಕ್ಟ್ಫುಲ್ಲಾಗಿ ರಿಕ್ವೆಸ್ಟ್ ಮಾಡ್ತೀವಿ. ನಮಗೆ ತುಂಬ ಚಾಲೆಂಜಸ್ ಬರುತ್ತೆ ಸರ್. ಒಂದು ಸಣ್ಣ ಪಿನ್ನಿಂದ ಹಿಡಿದು ಪ್ರತಿಯೊಂದನ್ನು ಇಲ್ಲಿಂದ ಅಲ್ಲಿಗೆ ಹೊಂದಿಸ್ಕೊಳ್ಳೋದಿರುತ್ತೆ. ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನ ಹಾಕ್ಕೊಳ್ಳೋದಿರುತ್ತೆ. ಬುಡಕಟ್ಟು ಕಲಾವಿದರು ಬಂದು ಕೂತಿದ್ದಾರೆ. ನಮ್ಮ ಇನ್ನೂ ಕಲಾವಿದರಿಗೆ ಎಲ್ಲರಿಗೂ ನಾವು ಟಿಕೆಟ್ ಮಾಡಬೇಕು. ಅವ್ರು ಆಚೆ ಕೂತಿದ್ದಾರೆ, ಟಿಕೆಟ್ ಮಾಡಬೇಕು. ನಮ್ಮ ಹತ್ರ ಫಂಡ್ ಇಲ್ಲ. ಕೊನೆಗೆ ನಮ್ಮ ಹುಡುಗನಿಗೆ ನಮ್ಮದು ಕಾರ್ನ ಕೊಟ್ಟು ಕಳಿಸ್ದೆ. ಹೋಗಪ್ಪ, ಕಾರ್ ತೊಗೊಂಡೋಗಿ ಎಡ ಇಟ್ಬಿಟ್ಟು ತೊಗೊಂಬರಪ್ಪ. ಅಭಿಮಾನವೇ ನಿನ್ನ ಉಸಿರಾಟವು, ಕರುಣೆ ದಯೆ ನಿನ್ನ ಸಂಸ್ಕಾರ. ಆವಾಗ ನಮಗೆ ನಮ್ಮ ಕಮಿಟಿಲಿದ್ದವರು ಮೀನಾರಾಜ್ ಗೌಡ ಅಂತ, ಸರ್ ಏನು ಹೆದರ್ಕೋಬೇಡಿ ನಾನು ಇದ್ದೀನಿ ಅಂತ ಹೇಳಿ ತಕ್ಷಣ ಹೋಗಿ ಅವ್ರು ಗೋಲ್ಡ್ ಇಟ್ಟು ಅವ್ರ ದುಡ್ಡು ತಂದುಕೊಟ್ರು. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷ ಆಗುತ್ತೆ ಅಂತ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ. ಆದರೆ ಕನ್ನಡಕ್ಕಾಗಿ ಕೈ ಎತ್ತುವುದು ಅಂದರೆ ಏನು? ಕನ್ನಡದ ಕೆಲಸವನ್ನು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಇಂದು ವಿಶ್ವದ ಮೂಲೆ ಮೂಲೆಯಲ್ಲಿ ಸಾಕಷ್ಟು ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡ್ತಾ ಇವೆ. ಕರ್ನಾಟಕದಲ್ಲೇ ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ ಅಂತ ಹೇಳಬೇಕಾದ ಪರಿಸ್ಥಿತಿ ಬಂದಿರುವಾಗ ವಿಶ್ವದ ಮೂಲೆ ಮೂಲೆಯಲ್ಲಿ ಕನ್ನಡವನ್ನು ಪಸರಿಸೋ ಕೆಲಸವನ್ನು ಯಾರು ಮಾಡಿದರೂ ಸಹಿತ ಅದು ಕನ್ನಡಕ್ಕಾಗಿ ಕೈ ಎತ್ತಿದ ಹಾಗೆ ಕನ್ನಡಕ್ಕಾಗಿ ಕೈ ಎತ್ತಿರುವ ಒಂದು ಸಂಘಟನೆ ಅಂತ ಹೇಳಲ್ಲ, ಒಂದು ಸಂಸ್ಥೆ, ಅದಕ್ಕೆ ಸಂಬಂಧಪಟ್ಟ ಕೆಲವ್ರ ಜೊತೆ ಇವತ್ತು ನಾನು ಮಾತಾಡಬೇಕು ಅನ್ನುವ ಕಾರಣಕ್ಕೆ ಈ ಒಂದು ಸಂದರ್ಶನದಲ್ಲಿ ಕೂತಿದ್ದೀನಿ. ನನ್ನ ಜೊತೆಗೆ ಶಿವಕುಮಾರ್ ನಾಗರನವಿದೆ, ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಅಧ್ಯಕ್ಷರು ನನ್ನ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹಾಗೆ ಮತ್ತೊಬ್ಬರು ಈ ಕೌನ್ಸಿಲ್ ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಕಡೆ ಆಯೋಜಿಸುವಲ್ಲಿ ಒಂದು ಶಕ್ತಿಯಾಗಿ ಇವ್ರ ಜೊತೆಗೆ ನಿಂತಿರುವಂತಹ ಅನುಷಾ ಆರಾಧ್ಯ ಅವರು ನನ್ನ ಜೊತೆಲಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವು ಒಂದು ಸಂಸ್ಥೆಯನ್ನು ಕಟ್ಕೊಂಡು ಈ ವಿಶ್ವದ ಮೂಲೆ ಮೂಲೆಯಲ್ಲಿ ವಿಶ್ವ ಕನ್ನಡ ಹಬ್ಬವನ್ನು ಮಾಡಬೇಕು ಅಂತ ಥಾಟ್ ಬಂದಿದೆಯಾ ನಿಮ್ಗೆ? ಫಸ್ಟ್ ಆಫ್ ಆಲ್ ಅಂದರೆ ಇವಾಗ ನಮ್ಮಲ್ಲಿ ದೊಡ್ಡ ದೊಡ್ಡ ಸಾಧಕರುಗಳಿದ್ದಾರೆ, ಕವಿಗಳಿದ್ದಾರೆ, ಸಾಹಿತಿಗಳಿದ್ದಾರೆ, ಕಲಾವಿದರಿದ್ದಾರೆ, ತುಂಬ ಅತ್ಯಂತ ಪ್ರತಿಭೆ ಇರೋವಂಥ ಕಲಾವಿದರುಗಳಿದ್ದಾರೆ. ಈಗ ಅವ್ರುಗಳಿಗೆಲ್ಲ ಏನಂತಂದರೆ, ಈಗ ಅವ್ರಿಗೆ ಒಂದು ಪ್ರಶಸ್ತಿ ಕೊಡೋದಾಗ್ಬೋದು, ಅಥವಾ ಅವ್ರನ್ನ ಸನ್ಮಾನಿಸಿ ಗೌರವಿಸುವಂಥದ್ದಾಗ್ಬೋದು, ಅಥವಾ ಅವ್ರಿಗೊಂದು ವೇದಿಕೆ ಕೊಡುವಂಥದ್ದಾಗ್ಬೋದು. ಈಗ ಸರ್ಕಾರನೇ ಆಗಲಿ, ಬೇರೆ ಸಂಸ್ಥೆಗಳಾಗಲಿ ಎಷ್ಟು ಜನದಕ್ಕೆ ಕೊಡೋದಕ್ಕೆ ಸಾಧ್ಯ? ಈಗ ಸರ್ಕಾರ ಕೊಡಬೇಕು ಅಂತಂದರೆ ಅವ್ರದ್ದು ಒಂದು ಲಿಮಿಟ್, ಎಲ್ಲಿವರೆಗೂ ಕೊಡಬೇಕು ಅವರು ಸರ್ಕಾರ ಕೊಡ್ತಾ ಇರುತ್ತೆ. ಈಗ ನಮ್ಮ ಕನ್ನಡಿಗರು ಇಲ್ಲಿಂದ ಹಳ್ಳಿಯಿಂದ ಅಲ್ಲಿಗೆ ಹೋಗಿರ್ತಾರೆ, ವಿದೇಶಕ್ಕೆ ಹೋಗಿ ಅವ್ರಿಗೆ ಕನ್ನಡದ ಕೆಲಸಗಳನ್ನು ಮಾಡ್ತಿರ್ತಾರೆ. ಅವ್ರಿಗೆ ಒಂದು ಗೌರವ ಆಗಲಿ, ಒಂದು ಪ್ರಶಸ್ತಿ ಆಗಲಿ ಅವ್ರನ್ನ ಗುರುತಿಸಿ ಕೊಡೋ ಅಂಥವ್ರಿಗೆ ಗೊತ್ತಾಗಲ್ಲ. ಈಗ ನಮ್ಮ ಸಂಸ್ಥೆ ಏನು ಮಾಡುತ್ತೆ,
ಯಾರು ಕನ್ನಡದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಥವ್ರನ್ನ ನಾವು ಹುಡುಕಿ ಅವ್ರನ್ನ ತಗೊಂಡು ಅವ್ರಿಗೆ ಒಂದು ಸಾಧನೆ ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿ ಕೊಡೋ ಅಂಥದ್ದಾಗ್ಬೋದು. ಮತ್ತು ಏನಾಗಿದೆ ಅಂತಂದರೆ, ಈಗ ನಮ್ಮ ಒಬ್ಬರು ಕಲಾವಿದರನ್ನ ನಾವು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರಿಗೆ ಅವಕಾಶ ಸಿಗಬೇಕು ಅಂತಂದರೆ, ಈಗ ನಮ್ಮಲ್ಲಿ ಬೆಳೆದಿರೋರಿಗೆ ಅವಕಾಶಗಳನ್ನ ಕೊಡ್ತಾರೆ. ಈ ಪ್ರತಿ ಕಾರ್ಯಕ್ರಮದಲ್ಲೂ ನೋಡಿ ಎಲ್ಲ ದೊಡ್ಡವ್ರಿಗೆ ಕೊಡ್ತಾರೆ, ಅವ್ರಿಗೆ ಕೊಡಬಾರ್ದು ಅಂತಲ್ಲ. ಈಗ ನಮ್ಮಲ್ಲಿ ಒಳ್ಳೆ ಪ್ರತಿಭೆ ಇರೋರು ಇರ್ತಾರೆ, ವಿದೇಶದಲ್ಲೂ ಇರ್ತಾರೆ, ನಮ್ಮಲ್ಲೂ ಇರ್ತಾರೆ. ಅವ್ರನ್ನ ಆ ಪ್ರತಿಭೆಗಳಿಗೆ ಅವಕಾಶ ಕೊಡಲ್ಲ. ಕಾರಣ ಏನು ಅಂದರೆ, ಅಲ್ಲಿ ಜನ ರೆಕಗ್ನೈಸ್ ಮಾಡಲ್ಲ, ಬೆಳೆದಿರೋರಿಗೆ ಕೊಟ್ಟರೆ ಅವಕಾಶಗಳು ಕೊಡಬೇಕು ಅಂತೇಳಿ ಕೊಡ್ತಿರ್ತಾರೆ. ಈಗ ನಮ್ಮ ಉದ್ದೇಶ ಏನು ಅಂತಂದರೆ, ಬೆಳೆದಲ್ಲೇ ಇರೋವಂಥವ್ರು, ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆ ಇರೋವಂಥವ್ರಿಗೆ ನಾವು ಒಂದು ಆ ಮಹಾ ವೇದಿಕೆಯಲ್ಲಿ ಅವ್ರಿಗೆ ಗುರುತಿಸಿ ಅವ್ರಿಗೆ ಒಂದು ವೇದಿಕೆ ಕೊಡೋವಂಥದ್ದಾಗ್ಬೋದು, ಪ್ರಶಸ್ತಿ ಕೊಡೋವಂಥದ್ದಾಗ್ಬೋದು. ಹಾಗೆ ನಾವು ಮತ್ತು ಜೊತೆಗೆ ನಮ್ಮ ಕನ್ನಡವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸಬೇಕು ಅನ್ನೋ ಒಂದು ಅಭಿಮಾನ, ಪ್ರೀತಿ. ಈಗ ನೀವು ಬೇರೆ ಬೇರೆ ಕಂಟ್ರಿಗಳಲ್ಲಿ ಅಂತಂದರೆ, ಈ ಹಿಂದೆ ಸಿಂಗಪೂರಲ್ಲಿ ಮಾಡಿದ್ರಿ, ದುಬೈಯಲ್ಲಿ ಮಾಡಿದ್ರಿ. ದುಬೈ ಮತ್ತು ಸಿಂಗಪೂರ್ನಲ್ಲಿರುವ ಕನ್ನಡಿಗರನ್ನು ಮಾತ್ರ ಸೇರಿಸ್ಕೊಂಡು ಮಾಡ್ತೀರಾ, ಅಥವಾ ಆ ಲೋಕಲ್ ಗೌರ್ಮೆಂಟ್ ಹೆಲ್ಪ್ ತೊಗೊಂಡು ಅಥವಾ ಅವ್ರನ್ನೂ ಸಹಿತ ನಿಮ್ಮ ಕಾರ್ಯಕ್ರಮದೊಳಗೆ ಸೇರಿಸ್ಕೊಂಡು ಮಾಡ್ತೀರಾ? ಖಂಡಿತ ನಾವು ಅವ್ರನ್ನೂ ಕೂಡ ನಾವು ತಗೊಂಡು, ನಮ್ಮ ಮೊದಲ ಆದ್ಯತೆ ಏನಂತಂದರೆ, ನಮ್ಮ ಕನ್ನಡಿಗರು ಎಲ್ಲೆಲ್ಲಿರ್ತಾರೆ ಅವ್ರನ್ನ ಫಸ್ಟು ನಾವು ತೊಗೊತೀವಿ. ಮತ್ತು ಅಲ್ಲಿ ಸ್ಥಳೀಯರಿಗೂ ಕೂಡ ನಾವು ಗೌರವ ಕೊಟ್ಟು, ಅಲ್ಲಿನ ಒಂದು ಸಚಿವರಾಗ್ಬೋದು, ಅಲ್ಲಿನ MP ಆಗ್ಬೋದು, ನಾವು ತೊಗೊತೀವಿ. ಯಾಕೆಂದರೆ ದುಬೈನಲ್ಲಿ ಮಾಡಿದಾಗ ಅಲ್ಲಿನ ಒಬ್ಬ ಸಚಿವರನ್ನ ನಾವು ಕರೆದಿದ್ದು, ಅವ್ರಿಗೆ ಗೌರವ ಕೊಟ್ಟು ಇದು ಮಾಡಿದೋ. ಮತ್ತು ನಮ್ಮ ಇದು ಹೇಗಿರುತ್ತೆ ಅಂದರೆ, ಮೊದಲನೇ ಅಲ್ಲಿನ ನ್ಯಾಷನಲ್ ಅಂತಮ್ನ ನಾವು ಅಲ್ಲಿ ಇದು ಮಾಡ್ತೀವಿ, ಆ ನೆಲದ ಗೌರವ ಅವ್ರಿಗೆ ಕೊಟ್ಟು ಆಮೇಲೆ ನಮ್ಮ ದೇಶದ ಗೌರವ ಕೊಟ್ಟು ನಾವು ಎಲ್ಲರನ್ನೂ ಸೇರಿಸ್ಕೊಂಡು ಆ ಕಾರ್ಯಕ್ರಮನ ನಾವು ಮಾಡ್ತೀವಿ. ಈಗ ನಮ್ಮ ಕನ್ನಡಿಗರ ಒಂದು ಇದೇನಂತಂದರೆ, ಬರೀ ಕನ್ನಡಿಗರು ಮಾತ್ರ, ಇನ್ನು ಬೇರೆಯವರು ನಮ್ಮವರು ಅಲ್ಲ ಅಂತ ಅಲ್ಲ, ಎಲ್ಲರನ್ನೂ ನಾವು ತಬ್ಬಗಟ್ಕೊಂಡು ಕಾರ್ಯಕ್ರಮನ ಮಾಡ್ತೀವಿ. ನವೆಂಬರ್ 28ಕ್ಕೆ ಮಸ್ಕತ್ನಲ್ಲಿ ಮೂರನೇ ವಿಶ್ವ ಕನ್ನಡ ಹಬ್ಬ ನಡೀತಾ ಇದೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೆ ಮುಂಚೆ ಮೇಡಮ್, ಸಿಂಗಪುರದ ಕಾರ್ಯಕ್ರಮ ಈ ಹಿಂದೆ ನೀವು ಮಾಡಿದಾಗ ಅದರಲ್ಲಿ ಆ ಕಮಿಟಿಯಲ್ಲಿ ನೀವು ಇದ್ರಿ, ನೀವು ರೂವಾರಿಗಳು ಅಂತ ನಿಮ್ಮ ಫೋಟೋ ನೋಡಿದೆ ನಾನು. ಸೊ ಹೇಗಾಗುತ್ತೆ ಮೇಡಮ್ ಅಂದರೆ, ಯೂಶ್ವಲಿ ಈಗ ಒಂದು ಕನ್ನಡದ ಕಾರ್ಯಕ್ರಮವನ್ನು ವಿದೇಶದ ನೆಲದಲ್ಲಿ ಮಾಡಬೇಕು ಅಂತಾದಾಗ ಏನೇನು ಚಾಲೆಂಜಸ್ ಇರುತ್ತೆ? ನಮಗೆ ತುಂಬ ಚಾಲೆಂಜಸ್ ಬರುತ್ತೆ ಸರ್. ಒಂದು ಸಣ್ಣ ಪಿನ್ನಿಂದ ಹಿಡಿದು ಪ್ರತಿಯೊಂದನ್ನು ಇಲ್ಲಿಂದ ಅಲ್ಲಿಗೆ ಹೊಂದಿಸ್ಕೊಳ್ಳೋದಿರುತ್ತೆ. ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನ ಹಾಕ್ಕೊಳ್ಳೋದಿರುತ್ತೆ. ಆ ರೂಪುರೇಷೆಗಳ ತಕ್ಕನಾಗಿ ಅಲ್ಲಿ ಕಾರ್ಯಕ್ರಮನ ನಾವು ಮಾಡೋವಂಥದ್ದಿರುತ್ತೆ. ಮೊನ್ನೆ ಸಿಂಗಪೂರಲ್ಲಿ ಆದಂಥ ವಿಶ್ವ ಕನ್ನಡ ಹಬ್ಬದಲ್ಲಿ ನಾವು ಬುಡಕಟ್ಟು ಜನಾಂಗದವ್ರನ್ನ ಕರ್ಕೊಂಡು ಹೋಗಿದ್ವಿ. ಅವ್ರಿಗೊಂದು ವೇದಿಕೆ ಕೊಟ್ಟು, ಅವ್ರ ಸಂಸ್ಕೃತಿನ ನಾವು ಅಲ್ಲಿ ಅವ್ರಿಗೊಂದು ವೇದಿಕೆ ಕೊಟ್ಟು ಇದು ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಹಂಗಾಗಿ ಅದು ಅವ್ರಿಗೆ ವೀಸಾ ಆಗಿರ್ಬೋದು ಅಥವಾ ಅವ್ರ ಪಾಸ್ಪೋರ್ಟ್ ಆಗಿರ್ಬೋದು. ಹೌದು, ಅವರಿಗೆ ಎಷ್ಟೋ ಜನಕ್ಕೆ ಫೋಟೋಸೇ ಸರಿಗೆ ಇಟ್ಕೊಂಡಿರಲ್ಲ. ಆ ಥರದ್ದು ಪ್ರತಿಯೊಂದು ಒಂದು ಆ ಇಂದ ಕೊನೆಯ ಅಕ್ಷರದವರೆಗೂ ನಾವು ಪ್ರತಿ ಒಂದು ಚಾಲೆಂಜಸ್ನ ತಗೊಂಡು ಮಾಡ್ಬೇಕಾಗಿ ಬಂತು. ಬಟ್ ಒಂಥರ ಖುಷಿ ಕೂಡ ಇದೆ ಸರ್. ಯಾರ್ಯಾರೆಲ್ಲ ಇದ್ರು ಅತಿಥಿಗಳಾಗಿ ಸಿಂಗಪೂರಲ್ಲಿ? ಸಿಂಗಪೂರ್ ವಿಶ್ವ ಕನ್ನಡ ಹಬ್ಬ ಮಾಡಿದಾಗ ನಮ್ ಕಿರಣ್ ಕುಮಾರ್ ಸರ್ ಅವರಿಗೆ ವಿಶ್ವಮಾನವ ಪ್ರಶಸ್ತಿ ಕೊಟ್ಟಿದ್ವಿ. ಇಸ್ರೋ ಕಿರಣ್ ಕುಮಾರ್ ಸರ್ ಅವರಿಗೆ. ಮತ್ತೆ ವಿಶ್ವಮಾನ್ಯ 12 ಪ್ರಶಸ್ತಿಗಳು ಕೊಟ್ಟಿದ್ವಿ. ಅದರ ಜೊತೆಗೆ ಆನಂದ್ ಗುರೂಜಿ ಅವರಿದ್ರು. ನಮ್ಮ ಕಾರ್ಯಕ್ರಮದ ರಾಯಭಾರಿಗಳಾಗಿ ವಸಿಷ್ಠ ಸಿಂಹ ಮತ್ತೆ ಹರಿಪ್ರಿಯಾ ಅವರಿದ್ರು. ಅವ್ರು ಕೂಡ ಆಸೀನರಾಗಿದ್ರು ಸಭೆಯಲ್ಲಿ. ಅದರ ಜೊತೆಗೆ ನಮ್ಮ ಸಿಂಗಪೂರ್ MP ಅವ್ರು ಬಂದಿದ್ರು ಕಾರ್ಯಕ್ರಮದ ಉದ್ಘಾಟನೆಗೆ ಎಲ್ಲಾನು. ಮತ್ತೆ ನಮ್ಮ ಸೋಮಶೇಖರ್ ಸರ್ ಅವರಿದ್ರು, ಅವರೇ ಸರ್ವಾಧ್ಯಕ್ಷರು ಕಾರ್ಯಕ್ರಮಕ್ಕೆ. ಪ್ರತಿಯೊಬ್ಬರ ಸಹಕಾರದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂತು ಸರ್ ಕಾರ್ಯಕ್ರಮ. ಸರಿ, ವಿದೇಶಗಳಲ್ಲಿ ಮಾಡಬೇಕಾದ್ರೆ ಅಲ್ಲಿನ ಕನ್ನಡಿಗರ ಏನು ಅದರಲ್ಲಿ ಪಾಲ್ಗೊಳ್ಳುವಿಕೆ ಹೆಂಗಿರುತ್ತೆ ಸರ್? ಅಂದರೆ ತುಂಬ ಇಂಟ್ರೆಸ್ಟಲ್ಲಿ ಯಾವತ್ತು ಏನು ಹೆಂಗೆ ಅನ್ನೋ ಥರ ಉತ್ಸಾಹದಲ್ಲಿ ಇರ್ತಾರಾ, ಅಥವಾ ತುಂಬ ಕಷ್ಟಪಟ್ಟು ಬನ್ನಿ ಕಾರ್ಯಕ್ರಮಕ್ಕೆ ಬನ್ನಿ ನಿಮ್ಮ ಕಾರ್ಯಕ್ರಮ ಅಂತ ಕರಿಬೇಕಾದ ಪರಿಸ್ಥಿತಿ ಇರುತ್ತಾ? ಇಲ್ಲ ಸರ್, ಅದ್ರ ಬಗ್ಗೆ ನಂಗೆ ಭಾಳ ಹೆಮ್ಮೆ ಇದೆ. ಯಾಕೆಂದರೆ ನಾವು ವಿದೇಶದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂದಾಗ ನಾವು ಮೊದಲನೇದಾಗಿ ಅವ್ರನ್ನ ನಾವು ಕೇಳ್ತೀವಿ, ಈ ಥರ ಮಾಡಬೇಕು ಅಂತ ಇದ್ವಿ, ಏನು ಹೇಳ್ತೀರಾ ಅಂತ. ಆವಾಗ ಅವರು ನಮ್ಮ ಬಗ್ಗೆ ತಿಳ್ಕೊಂಡು ನಮ್ಮ ಕಾರ್ಯಕ್ರಮನ ಹೇಗೆ ಮಾಡಿದ್ವು ಅಂತ ತಿಳ್ಕೊಂಡು, ಈಗ ಮೊದಲನೇದಾಗಿ ನಾವು ದುಬೈನಲ್ಲಿ ಮಾಡಿದಾಗ ಅಲ್ಲಿ ಸಾಧನ್ ದಾಸ್ ಅಂತ ಅವರು ನಮಗೆ ಫುಲ್ ಬೆಂಬಲವನ್ನು ಕೊಟ್ಟು ಅಲ್ಲಿ ಕನ್ನಡಿಗರನ್ನೆಲ್ಲ ಒಂದುಗೂಡಿಸಿ ಅವರೆಲ್ಲ ಭಾಳ ಪ್ರೀತಿಯಿಂದ ನಮ್ಮನ್ನು ಇದು ಏರ್ಪೋರ್ಟಲ್ಲೂ ಕೂಡ ಬಂದು ನಮ್ಮನ್ನು ರೆಸ್ಪೆಕ್ಟಾಗಿ ನಮಗೆಲ್ಲ ಬೊಕ್ಕೆ ಕೊಟ್ಟು ಭಾಳ ಪ್ರೀತಿಯಿಂದ ನಮ್ಮನ್ನು ಅಪ್ಕೊಂಡು ತುಂಬ ಎಲ್ಲರೂ ಸೇರಿ ಭಾಳ ಖುಷಿಯಾಗಿ, ಯಾಕೆಂದರೆ ಅಲ್ಲಿ ಯಾರಲ್ಲಿ ಪ್ರತಿಭೆ ಇದೆ ಅವ್ರಿಗೂ ಅವಕಾಶ ಕೊಟ್ಟಿರ್ತೀವಿ, ಎಲ್ಲರಿಗೂ ಶೇರ್ ಮಾಡ್ಕೊತೀವಿ.
ಒಂದು ಏನು ಇವತ್ತು ಕಾರ್ಯಕ್ರಮ ಮಾಡ್ತೀವಿ ಎಲ್ಲರೂ ಒಬ್ಬೊಬ್ರು ಏನೇನು ಮಾಡಬೇಕು ಅಂತ ಎಲ್ಲ ಶೇರ್ ಮಾಡಿಕೊಂಡು ಮಾಡ್ತೀವಿ. ಅವರು ಬಹಳ ಖುಷಿಪಟ್ಟು ಇದು ಮಾಡಿದ್ರು. ಅದೇ ರೀತಿ ನಾವು ಇದರಲ್ಲಿ ಸಿಂಗಾಪುರಲ್ಲಿ ಮಾಡಿದಾಗ ಅಷ್ಟೇ, ಅಲ್ಲಿ ವೆಂಕಟರತ್ನಯ್ಯ ಅಂತ ಅಧ್ಯಕ್ಷರು, ಅವರು ಕೂಡ ನಮ್ಮನ್ನು ಭಾಳ ಚೆನ್ನಾಗಿ ಬರಮಾಡಿಕೊಂಡು 2,500 ಜನ ಸೇರಿದರು. ಸೂಪರ್. ಎಲ್ಲ ಕನ್ನಡಿಗರಿಗೂ ಒಂದು ಬಹಳ ಹಬ್ಬ, ಮತ್ತು ಭಾಳ ಖುಷಿ ಪಡ್ತಾರೆ. ಅಲ್ಲಿಂದ ನಮ್ಮ ಕನ್ನಡಿಗರು ಬಂದು ಇಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದಕ್ಕೆ ಬಹಳ ಖುಷಿ ಪಡ್ತಾರೆ. ಅದೇ ರೀತಿ ಈಗ ಮಸ್ಕತ್ತಲ್ಲೂ ಕೂಡ ಅಷ್ಟೇ, ಅವರು ಮಸ್ಕತ್ ಕನ್ನಡಿಗರು ಕಾಯ್ತಾ ಇದ್ದಾರೆ ಕಾರ್ಯಕ್ರಮ. ಏನು ಪ್ಲಾನ್ಸ್ ಸರ್ ಮಸ್ಕತ್ತಲ್ಲಿ ಏನೇನು ಮಾಡಬೇಕು ಅಂತ? ಮಸ್ಕತ್ತಲ್ಲಿ ಅಲ್ಲಿ ಈ ಸಲ ನಾವು ಕಳೆದ ಬಾರಿ ಬುಡಕಟ್ಟು ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದು. ಈ ಸಲ ಸಮರ್ಥನಂ ಟ್ರಸ್ಟ್ ಅಂತ ಇದೆ. ಆ ಸಮರ್ಥನಂ ಟ್ರಸ್ಟ್ನ ಒಂದು 15 ಜನ ಅಂಧರಿದ್ದಾರೆ, ಅವ್ರಿಗೆ ಕಣ್ಣು ಕಾಣಲ್ಲ. ಅವರು ಬಹಳ ಅದ್ಭುತವಾಗಿ ಮ್ಯೂಸಿಕ್ನ ಇದು ಮಾಡ್ತಾರೆ, ಹಾಡ್ತಾರೆ. ಅಂಥವ್ರಿಗೆ 15 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ. ವೆರಿ ನೈಸ್. ಮತ್ತು ಈ ಸಲ ನೆನಪಿರಲಿ ಪ್ರೇಮು ಬರ್ತಾ ಇದ್ದಾರೆ, ಮತ್ತು ಸುಧಾರಾಣಿಯವರು ಬರ್ತಾ ಇದ್ದಾರೆ, ಆಮೇಲೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಬರ್ತಾ ಇದ್ದಾರೆ. ಮತ್ತು ಇದಕ್ಕೆ ಸರ್ವಾಧ್ಯಕ್ಷರನ್ನಾಗಿ ನಾವು ಕಳೆದ ಬಾರಿ ಸಿ ಸೋಮಶೇಖರ್ ಅವರು IAS ಅವ್ರನ್ನ ನಾವು ಮಾಡಿದ್ದು. ಈ ಸಲ ಷಡಾಕ್ಷರಿಯವರು ರಮಣಶ್ರೀ ಗ್ರೂಪ್ನ ಚೇರ್ಮನ್, ಅವ್ರಿಗೆ ನಾವು, ಯಾಕಂದರೆ ನಿಮ್ಗೆ ಗೊತ್ತಿರಬೇಕು, ವಿಜಯ ಕರ್ನಾಟಕದಲ್ಲಿ ಅಂಕಣಗಾರರಾಗಿ ಸುಮಾರು ಏನು ಮಾಡ್ತಾರೆ, ಅವ್ರನ್ನ ನಾವು ಸರ್ವಾಧ್ಯಕ್ಷನಾಗಿ ನೇಮಕ ಮಾಡಿದ್ವಿ. ಮತ್ತು ಸಾಹಿತಿಗಳು, ಕವಿಗಳು ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮ ಕವಿಗೋಷ್ಠಿ ಕೂಡ ಅಲ್ಲಿರುತ್ತೆ. ಮತ್ತು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಮತ್ತು ವಿಶ್ವ ಮಾನವ ಪ್ರಶಸ್ತಿ ಇರುತ್ತೆ. ತುಂಬ ಸಾಧನೆ ಕ್ಯಾಟಗರೀಸ್ ಇದೆ ಸರ್ ನಿಮ್ಮದು ಪ್ರಶಸ್ತಿ? ವಿಶ್ವ ಮಾನವ ಪ್ರಶಸ್ತಿ ಮತ್ತು ವಿಶ್ವ ಮಾನ್ಯ ಪ್ರಶಸ್ತಿ. ಓಕೆ. ಇದನ್ನು ಯಾರೂ ಉಪಯೋಗಿಸೋಂಗಿಲ್ಲ, ನಾವು ಆಲ್ರೆಡಿ ರಿಜಿಸ್ಟರ್ಡ್. ವಿಶ್ವ ಕನ್ನಡ ಹಬ್ಬನೂ ಕೂಡ ಯಾರೂ ಮಾಡೋಂಗಿಲ್ಲ. ಇದು ನಮ್ಮ ಸಂಸ್ಥೆ ಆಲ್ರೆಡಿ ಅದನ್ನು ರಿಜಿಸ್ಟರ್ ಮಾಡಿದೆ. ಹಾಗಾಗಿ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 11 ಗಂಟೆವರೆಗೂ ಪ್ರೋಗ್ರಾಮು ಕಾರ್ಯಕ್ರಮ ನಡೆಯುತ್ತೆ. ಎಲ್ಲೂ ಕೂಡ ಗ್ಯಾಪ್ ಇಲ್ಲ. ಆ ರೀತಿ 11 ಗಂಟೆವರೆಗೂ ಕಾರ್ಯಕ್ರಮ ಮುಂದುವರಿಯುತ್ತೆ.